ಆತ್ಮೀಯ ಕೇಳುಗರಿಗೆ ನಮಸ್ಕಾರ. ಬಾಗ್ದಾದ್ನಲ್ಲಿ ಶ್ರೀಮಂತನೊಬ್ಬನಿದ್ದ. ಅವನ ವ್ಯಾಪಾರದ ಮಳಿಗೆಗಳು, ಹಡಗುಗಳು, ಅರಮನೆಯಂತಹ ಮನೆಗಳು ಅವನನ್ನು ಬಹಳ ಪ್ರತಿಷ್ಠಿತ ವ್ಯಕ್ತಿಯನ್ನಾಗಿ ಮಾಡಿದ್ದವು. ಈ ಶ್ರೀಮಂತ ಸ್ಪೇನ್ ದೇಶದ ದೊರೆಯ ಸ್ನೇಹಿತನಾಗಿದ್ದ. ಆ ರಾಜನ ಸ್ನೇಹಿತನಿದ್ದ ಅಂತ ಹೇಳಿ ಜನ ಬಹಳ ವ್ಯಾಪಾರವನ್ನು ಮಾಡ್ತಾಯಿದ್ರು. ಇವನನ್ನು ಓಲೈಸಿದ್ರೆ ರಾಜನ ಕೃಪೆ ತಮಗೂ ಆಗ್ಬೋದು ಅನ್ನೋ ನಂಬಿಕೆ ಅನೇಕ ವರ್ತಕರದ್ದು. ಒಮ್ಮೊಮ್ಮೆ ಪರೀಕ್ಷೆಯ ಕಾಲ ಕೂಡ ಬರ್ತಾಯಿತ್ತು. ಇವನ ಹಡಗುಗಳು ಸಮುದ್ರದಲ್ಲಿ ಬಿರುಗಾಳಿಗೆ ಸಿಲುಕಿ ಮುಳುಗಿ ಹೋಗ್ತಾ ಇದ್ವು. ಇವನ ವ್ಯಾಪಾರದ ಮಳಿಗೆಗಳ ಮೇಲೆ ಡಕಾಯಿತರ ದಾಳಿ ಮಾಡಿ ಎಲ್ಲವನ್ನ ತೆಗೆದುಕೊಂಡು ಇವನನ್ನು ಓಡಿಸಿಬಿಟ್ರು. ಕೆಲ ಕಾಲದ ಹಿಂದೆಯೇ ಅತ್ಯಂತ ಶ್ರೀಮಂತನಾಗಿದ್ದ ಈ ರಾತ್ರಿಯ ಊಟದ ಗತಿ ಇಲ್ಲವಾದಂತಾಯಿತು. ಹಣವಿಲ್ಲದಿದ್ದಾಗ ಬಂಧುಗಳು, ಸ್ನೇಹಿತರು ಹತ್ತಿರ ಸುಳ್ದಾರಿಯೇ. ಇನ್ನು ತನ್ನ ಸ್ನೇಹಿತನಾದ ಸ್ಪೇನ್ ದೇಶದ ದೊರೆಯನ್ನು ಕೇಳದೇ ಗತಿ ಇಲ್ಲವಂತ ಹೇಳಿ ಹೊರಟ. ಜೇಬಿನಲ್ಲಿ ಒಂದು ಕಾಸು ಇಲ್ಲ. ದಾರಿಯಲ್ಲಿ ನಿಂತಿದ್ದ ಕತ್ತೆಯನ್ನು ಹಿಡಿದು ಹತ್ತಿ ಹೊರಟ. ಮರಳುಗಾಡನ್ನು ದಾಟುವಾಗ ಕತ್ತೆ ಸತ್ತು ಹೋಯಿತು. ಯಾರೋ ಬಲಿಷ್ಠರು ಇವನನ್ನು ಹಿಡಿದು ಹೊಡೆದು ಗುಲಾಮನಾಗಿ ಮಾಡಿಬಿಟ್ರು. ದಿಕ್ಕುಗೆಟ್ಟು ಗುಲಾಮನಾಗಿ ಕೆಲಸ ಮಾಡ್ತಾ ಒಂದು ದಿನ ಅವರಿಂದ ತಪ್ಪಿಸ್ಕೊಂಡು ಓಡ್ದ. ಮರುಭೂಮಿಯ ಬಿಸಿಲಿನಲ್ಲಿ ಅವನ ಚರ್ಮ ಸುಟ್ಟು ಹೋಯಿತು. ಕಂಗಾಲಾಗಿ ಹೋದ ಈ ಮನುಷ್ಯ ಅಲ್ಲಿ ಇಲ್ಲಿ ಭಿಕ್ಷೆ ಬೇಡಿ ಮರಳುಗಾಡಿನ ಉಪ್ಪು ನೀರನ್ನೇ ಕುಡಿದು ಬದುಕದ. ಆದರೆ ತನ್ನ ಗುರಿಯನ್ನು ಮರೆಯದೆ 2 ವರ್ಷಗಳ ನಂತರ ಸ್ಪೇನ್ ದೊರೆಯ ಅರಮನೆಯ ದ್ವಾರವನ್ನು ತಲುಪದ. ದ್ವಾರಪಾಲಕರಿಗೆ ತಾನು ರಾಜನ ಸ್ನೇಹಿತನಂತ ರಾಜನಿಗೆ ತಿಳಿಸಬೇಕಂತ ಕೇಳಿಕೊಂಡ. ಭಿಕ್ಷುಕನಂತೆ ಕಾಣ್ತಾ ಇದ್ದ ಇವನ ಮಾತನ್ನು ಯಾರು ನಂಬಿಯಾರು? ಇವನನ್ನು ಹೊರಗೆ ತಳ್ಳಿಬಿಟ್ಟು ನಂತರ ಈತ ನಗರದಲ್ಲಿ ಯಾವುದೋ ಅಂಗಡಿಯಲ್ಲಿ ಕೆಲಸ ಮಾಡ್ತಾ ಸ್ವಲ್ಪ ಹಣ ಗಳಿಸಿ ಚೆನ್ನಾಗಿರುವ ಬಟ್ಟೆಯನ್ನು ಹಾಕಿಕೊಂಡು ರಾಜನ ಭೇಟಿಗೆ ಮತ್ತೆ ಹೋದ. ದ್ವಾರವನ್ನು ಪ್ರವೇಶಿಸಿದ. ನಂತರ ರಾಜನನ್ನು ಕಂಡಾಗ ಎಲ್ಲ ಐಶ್ವರ್ಯವನ್ನು ಕೊಡ್ತಾನೆ ಅನ್ನೋ ನಂಬಿಕೆ ಅವನದು. ಆದರೆ ದೊರೆ ಮಾತ್ರ ಪ್ರೀತಿಯ ಯಾವ ಲಕ್ಷಣಗಳನ್ನು ತೋರಿಸದೆ ಮಂತ್ರಿಗಳಿಗೆ ಹೇಳಿ ಇವನಿಗೆ 25 ಕುರಿಗಳನ್ನು ಕೊಡಿಸಿದ. ಇವುಗಳನ್ನು ಕಾಪಾಡಿಕೊಂಡು ಜೀವನ ಮಾಡು ಅಂತ ಹೇಳಿ ಕಳಿಸಿಬಿಟ್ಟ. ಇವನಿಗೆ ದುಃಖ ಆದರೂ ಏನೂ ಮಾಡುವಂತಿರಲಿಲ್ಲ. ಸುಮ್ಮನೆ ಹೊರಟ. ಅವನ ಕಷ್ಟಗಳಿಗೆ ಮಿತಿಯೇ ಇರಲಿಲ್ಲ. ಯಾವುದೋ ರೋಗ ಬಂದು ಅವೆಲ್ಲ ಕುರಿಗಳು ಸತ್ತು ಹೋದವು. ಮತ್ತೆ ರಾಜನ ಬಳಿಗೆ ಹೋಗಿ ಗೋಗರ್ದ. ಆಗಲೂ ರಾಜ ಅವನಿಗೆ 25 ಕುರಿಯನ್ನು ಕಳಿಸ್ಕೊಟ್ಟ. ಈ ಮನುಷ್ಯನಿಗೆ ಅರ್ಥ ಆಯಿತು, ತನ್ನ ಜೀವನ ಕಟ್ಟಿಕೊಳ್ಬೇಕು ಅಂದರೆ ಈ ಕುರಿಗಳನ್ನು ಚೆನ್ನಾಗಿ ಕಾಪಾಡಿಕೊಳ್ಳಲೇಬೇಕು. ಕಣ್ಣಲ್ಲಿ ಕಣ್ಣಿಟ್ಟು ಸಾಕದ. 3 ವರ್ಷದಲ್ಲಿ ಅವುಗಳನ್ನು ವೃದ್ಧಿಪಡಿಸಿ ಹೊಸ ಕುರಿಗಳನ್ನು ಕೊಂಡು 500 ಕುರಿ ಮಾಡಿಕೊಂಡ. ಈಗ ಕೈಯಲ್ಲಿ ಸಾಕಷ್ಟು ಹಣ ಆಡ್ತಾ ಇತ್ತು. ಒಂದು ದಿನ ಮತ್ತೆ ಹೋಗಿ ರಾಜನನ್ನು ಕಂಡ. ಈ ಬಾರಿ ಗೋಗರತ ದೈನ್ಯ ಇರಲಿಲ್ಲ, ಸಂತೋಷವಿತ್ತು. ರಾಜ ಕೂಡ ಇವನನ್ನು ತುಂಬ ಪ್ರೀತಿಯಿಂದ ನೋಡ್ದ. ಹಳೆಯ ಸ್ನೇಹಿತನಂತೆ ಕಂಡ. ತನ್ನ ಮಂತ್ರಿಗಳನ್ನು ಕರೆದು ಇವನನ್ನು ಸೆವಿಲ್ ದೇಶಕ್ಕೆ ರಾಜನನ್ನಾಗಿ ಮಾಡಲಿಕ್ಕೆ ಆಜ್ಞೆ ಮಾಡಿದ. ಇದನ್ನು ಆಗಲೇ ಮಾಡದೆ ಯಾಕೆ ಈ ರೀತಿ ಪರೀಕ್ಷೆ ಮಾಡಿದ್ರಿ ಅಂತ ಕೇಳಿದಾಗ ರಾಜ ಹೇಳ್ದ, 25 ಕುರಿಗಳನ್ನು ನೋಡಿಕೊಳ್ಳಲಾಗದವನು ರಾಜ್ಯವನ್ನೇನು ನೋಡ್ತಾನೆ? ನೀನು ನಿನ್ನ ಐಶ್ವರ್ಯವನ್ನು ಕಳೆದುಕೊಂಡಿದ್ದು ಯಾಕೆ ಗೊತ್ತಾ? ನೀನು ಕೇವಲ ಐಷಾರಾಮಿ ಜೀವನದಲ್ಲಿ ಮುಳುಗಿ ಜವಾಬ್ದಾರಿಯನ್ನು ಮರೆತಿದ್ದೆ. ಕರ್ತವ್ಯವನ್ನು, ಕಾಯಕವನ್ನು ಮರೆತವನ ಹತ್ತಿರ ಹಣ ಇರ್ಬೋದು, ಅಧಿಕಾರ ಇರ್ಬೋದು, ನಿಲ್ಲಲಾರದು. ಈಗ ನಿನಗೆ ಕಷ್ಟಪಟ್ಟು ದುಡಿಯುವ, ಜವಾಬ್ದಾರಿಯಿಂದ ನಡೆಯುವ ಗುಣ ಬಂದಿದೆ. ರಾಜ್ಯವನ್ನು ನೀನು ಕೂಡ ನಿಭಾಯಿಸಬಲ್ಲೆ ಅಂದ. ಆತ್ಮೀಯರೇ, ಈ ಕತೆ ಎಷ್ಟು ಸುಂದರವಾಗಿದೆ ಅಲ್ವಾ? ನಾಯಕನಾದವನು ಪರಿಶ್ರಮವನ್ನು, ಕರ್ತವ್ಯವನ್ನು ಮರೆತರೆ ನಾಯಕತ್ವ ಯಾವತ್ತೂ ಉಳಿಯಲಾರದು. ಮುಂದಾಳತ್ವ ತುಂಬ ಇಳಿಜಾರಿಕೆಯ ಸ್ಥಳ. ಕ್ಷಣ ಕಾಲ ಮೈ ಮರೆತರೂ ಜಾರಿ ಕೆಳಗೆ ಬೀಳ್ತೀವಿ. ಬಹುಶಃ ಈ ಕತೆ ನಿಮಗೆ ಅರ್ಥ ಆಗಿರುತ್ತೆ ಅಂತ ಭಾವಿಸ್ತೀನಿ. ಕೇಳಿದ್ದಕ್ಕೆ ಧನ್ಯವಾದ.